ಮಾನ್ಯ ಅಧ್ಯಕ್ಷರೇ, ಚರ್ಚೆ ಬೇಡ. ಚರ್ಚೆ ಇಲ್ಲ. ಬಾರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈಗ ಸುಮ್ಮನೆ ಕೂತ್ಕೊಂಡು ಅವ್ರು ಅಲ್ಲಿ ಕ್ವಶನ್ ಗೆಲ್ಲುವಾಗ ಬಾರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹೌದ್ರಿ, ಮತ್ತೆ ನಮ್ ಸ್ಟಾರ್ ಆಗಿಲ್ಲ ಇದು. ಸರ್ಕಾರ ಬಹಳ ಸ್ಪಷ್ಟವಾಗಿ 24-25ನೇ ಸಾಲಿನ ಗ್ಯಾರಂಟಿ ಯೋಜನೆಗಳಿಗೆ 13,500 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ SCPTSB ಹಣವನ್ನು ಬಳಸ್ಕೊಂಡಿದೆ ಅಂತೇಳಿ ಇವರೇ ರೈಟಿಂಗ್ ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಅವರು ಒಂದ್ ಕಡೆ ಹೇಳ್ತಾರೆ ಈ ಕಾಯ್ದೆ ಬಹಳ ಐತಿಹಾಸಿಕವಾದಂಥ ಕಾಯ್ದೆ, ರಾಜ್ಯದಲ್ಲಿ ಬಂದಿದೆ, ದೇಶದಲ್ಲಿ ಎಲ್ಲೂ ಬಂದಿಲ್ಲ ಅಂತ. ಈ ಕಾಯ್ದೆಯ ದುರುಪಯೋಗ ಆಗಿರೋದು ಇಲ್ಲೇನೆ. ನೀವು SCPTSB ಆಕ್ಟ್ ನಲ್ಲಿ ಏನ್ ಹೇಳ್ತೀರಿ? ಜನರಲ್ ಸ್ಕೀಮ್ಗಳಿಗೆ SCPTSB ಯೋಜನೆಯನ್ನು ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದಿರಿ. ಆ ಕಾಯ್ದೆನಲ್ಲಿ ಜನರಲ್ ಸ್ಕೀಮ್ಗಳಿಗೆ SCPTSB ಕಾಯ್ದೆ ಬಳಸ್ಕೊಳ್ಳಂಗಿಲ್ಲ ಅಂತ ಹೇಳಿದ ನಂತರ ಈ ಜನರಲ್ ಸ್ಕೀಮಿಗೆ ಇದನ್ನ ಹೆಂಗ್ ಬಳಸ್ಕೊಂಡ್ರಿ? ಇದರಲ್ಲಿ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಹೇಳಿದಿರಿ. ಬಸ್ಸಲ್ಲಿ ಹೋಗೋರನ್ನ SC ST ಇಂದ ಹೆಂಗ್ ಗುರುತಿಸಿದ್ರಿ ಸ್ವಾಮಿ? ನೀವು ಸ್ಪಷ್ಟ ಮಾಡಬೇಕಲ್ಲ. ಬಸ್ಸಲ್ಲಿ ಹೋಗೋರಿಗೆ ಶಕ್ತಿ ಯೋಜನೆಗೆ 1,500 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ಯಾರು ಬಸ್ಸಲ್ಲಿ ಹೋಗಿರೋರಿಗೆ SC ST ಇಂದ ಹೆಂಗ್ ಗುರುತು ಮಾಡಿದಿರಿ? ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ SCPTSB ಹಣವನ್ನ ನಿಮ್ ಕಾಲದಲ್ಲೇ ದುರುಪಯೋಗ ಆಗಿರೋದು ಇದು. ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇಡೀ ಯೋಜನೆಯನ್ನು ಹಳ್ಳ ಹತ್ತಿಸಿ ಆ ವರ್ಗದ ಜನರುಗಳಿಗೆ ಅನ್ಯಾಯ ಮಾಡಿದಿರಿ ನೀವು. ಓಕೆ ಅಧ್ಯಕ್ಷರೇ, ಬೇರೆ ಲೋನ್ ಕೂಡ ಸುಮಾರು 40 ವರ್ಷ ಈ ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ಒಬ್ಬ ಹಿರಿಯ ಸಚಿವರು ನಿಮ್ಮಿಂದ ಈ ರೀತಿಯಾದಂಥ ಉತ್ತರ ನಾನು ನಿರೀಕ್ಷೆ ಮಾಡಲಿಲ್ಲ. ಓಕೆ, ನಮ್ಮ ಸದಸ್ಯರು ಹೇಳ್ದಂಗೆ 1,350 ಕೋಟಿ ಶಕ್ತಿ ಯೋಜನೆ ಕೊಡ್ತಾರೆ. ಅದ್ರ ಜೊತೆಗೆ ಸಾರಿಗೆ ಇಲಾಖೆಗೆ 1,500 ಕೋಟಿ ಕೊಡ್ತಿರಲ್ಲ, ಅಲ್ಲಿ ಏನು ಮಾಡ್ತೀರಂತ ಕೊಡ್ತೀರ? 1,500 ಕೋಟಿ 1,500 ಕೋಟಿ ಸಾರಿಗೆ ಇಲಾಖೆಗೆ ಅಂತ ಬೇರೆ ಕೊಟ್ಟು ತೋರಿಸಿದ್ರ. ಶಕ್ತಿ ಯೋಜನೆಗೆ 1,350 ಕೋಟಿ ಕೊಟ್ಟಿದ್ವಿ ಅಂತ ಹೇಳ್ತೀರಾ. ನೀವು ಹೇಳಿದ್ರಿ ಯಾವ ರೀತಿ ಇದು ಶಕ್ತಿ ಯೋಜನೆ ಈ 5 ಗ್ಯಾರಂಟಿಗಳು ಹಣ ಜೋಡಿಸ್ತೀವಿ ಅಂದರೆ, ಏನು ಹಿಂದಿನ ಸರ್ಕಾರ 40% ಹಣ ಹೊಡಿತಾ ಇದೆ, ಅದು ನಿಲ್ಲಿಸ್ಬಿಡ್ತೀವಿ, ಆ ಹಣ ಕೊಡ್ತೀವಿ ಹೊರತು ಯಾವ ಬಡ್ಜೆಟಲ್ಲಿ ಒಂದು ಹಣ ಕೊಡೋದಿಲ್ಲ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರಿ. ಇವತ್ತು ನೋಡಿದ್ರೆ 13,500 ಕೋಟಿ ನಮ್ಮ ಸದಸ್ಯರು ಹೇಳ್ದಂಗೆ ಹಣ ಕೊಡ್ತೀರಾ, ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ. ಯಾವ ಪುರುಷಾರ್ಥಕ್ಕೆ 42,000 ಕೋಟಿ ಕೊಡ್ತೀರಾ ನೀವು? ಪ್ರಶ್ನೆ ಹೇಳ್ಬೇಕು ಸರ್. ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ, ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ 24.1% ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ನೋಡಿದ್ರೆ ಬೇರೆ ಬೇರೆ ಇಲ್ಲ 34 ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ನಿಂದ ನಾನು ನೋಡಿದ್ದೀನಿ 94-95ರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ, ಬೆದರಿಸ್ತಿದ್ರಿ. ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ರ? ನಾನು ನೋಡಿದ್ದೀನಿ, ನಿಮ್ ಜೊತೆಗಿದ್ದು ನೋಡಿದ್ರೆ ಬಹಳ. ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ಇದನ್ನ ವಿರೋಧ ಮಾಡ್ತಿದ್ರೋ ಇಲ್ವೋ? ನೀವು ನೀವು ಸಚಿವರಾಗಿಲ್ಲದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರೋ ಇಲ್ವೋ? ನಿಮ್ಮ ಕೈನಲ್ಲೇ SCPTSB ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ನಾನು ಮಾಡ್ದಂಗ್ ಮಾಡಬೇಡ ಅಂತ. ಓಕೆ ಸರ್, ಅಧ್ಯಕ್ಷರೇ, ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು. ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿಡಿಯೋದು ಮಹದೇವಪ್ಪನವರು. ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ, ಫಾರೆಸ್ಟ್ ಡೈವರ್ಟ್ ಆಗಿದೆ. ನಮ್ಮ ನಾಯಕರು ಫಿಗರ್ ಕೊಟ್ಟರು ಹೋದ್ ಸರಿ. ಇದು ಏನರ್ಥ? ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ? ನೀವು ಮಂತ್ರಿ ಆದಾಗ ಇದನ್ನ ಬಿಟ್ಟಿದೆ ಹೆಂಗೆ ಅಂತ ಎಷ್ಟು ಬುದ್ಧಿವಂತರು. KRS ಕಟ್ಟಿದ್ದು ಟಿಪ್ಪು, ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತ ಹೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ. ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾದ್ರೆ ಯಾಕೆ ಮೌನ ವಹಿಸಿದ್ರಿ ನೀವು? ಸುರೇಶ್ ಅವರೇ, ದಲಿತರ ಹೇಳಿದ್ರಲ್ಲ, ಮತ್ತೆ ಚರ್ಚೆ ಸಬ್ಜೆಕ್ಟ್. ಸುರೇಶ್, ಬಾವಿಗಳು ಹೇಳ್ತಾರ, ಬಾವಿಗಳಿಗೆ
ಹಣ ಕೊಡ್ತಾ ಇಲ್ಲ, ಈಗ ಅದನ್ನ ವಿಷಯ ಚರ್ಚೆ ಪೂರ್ಣ ಬೇಡ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಾವು point ಎಲ್ಲವೂ ನಿಮ್ಗೆ ಹೇಳಿದ್ದೀರಿ. ಗೊತ್ತಿದೆ. Question ನೀವು ಹಣ ಅವರದ್ದು. ತಗೊಂಡೋಗಿ ಬೇರೆ ಕಡೆ ಕೊಟ್ಟು ಅದಕ್ಕೆ question ಅವ್ರಿಗೆ, hour- ಏನು? ಭಾವಿ ಸನ್ಮಾನ್ಯ ಅಧ್ಯಕ್ಷ, ಪ್ರತಿನಿಧಿ ಕೊಡಿ, ಎಲ್ಲ ಸನ್ಮಾನ್ಯ ಆಗುತ್ತೆ ಅಧ್ಯಕ್ಷ, ಇದು. ಉದ್ಧಾರ ಆಗೋದಿಲ್ಲ. SCP, ಸ್ವಾತಂತ್ರ್ಯ TSP ಬಂದಾಗ ಆಗಾಯ್ತು, ಆಯ್ತು, ಅವ್ರೆಲ್ಲ ಈ ಕಾರಣಕ್ಕಾಗಿ ವಂಚನೆ ಇದು. SCP TSP ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ 2 ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ. ಜೊತೆಗೆ CIG ರಿಪೋರ್ಟ್ ಬಂದಿದೆ, ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ 20% ಹಣವನ್ನ 20% ಹಣ ಸರ್ ಡೈವರ್ಟ್ ಮಂತ್ರಿಗಳು ಉತ್ತರ ಕೊಡಿ. ಅದನ್ನ ಹೋದ ವಾಪಸ್ ವರ್ಷ ಇದನ್ನ ಮಾಡ್ಬೇಕು. ಫಲಾನುಭವಿಗಳು ನೇಮರಾಜ್, ತಗೊಂಡಿದ್ದನ್ನು ಇದುವರೆಗೆ ನಿಮ್ಮ ನಾಲ್ಕರಲ್ಲಿ ಮಾತಾಡ್ದೆ, ನೀವು ನಿಂತು ಮತ್ತೆ ಮಾತಾಡ್ತೀರಿ. ಅದಕ್ಕೆ ಎಷ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದನ್ನ ದಯಮಾಡಿ ಮತ್ತೆ ಇದೇ ಇದಕ್ಕೆ SCP TSP ಗೆ ಅನುದಾನನ ನೀವು ಒದಗಿಸ್ಕೊಟ್ರೆ ನಿಮ್ಮ ಖಾತೆಗೆ ಗೌರವ ಬರ್ತದೆ. ಉತ್ತರ ಕೊಡಿ, ಮಂತ್ರಿ ಉತ್ತರ ಕೊಡಿ. ಮೊನ್ನೆ ಮುಖ್ಯಮಂತ್ರಿಗಳು ಸರ್ ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 10 ವರ್ಷದಲ್ಲಿ SC ಗಳಿಗೆ ಖರ್ಚಾಗಿರೋದು 2.93 crores. ಸರ್ 2,93,000 ಕೋಟಿ ಹಣ ಖರ್ಚಾಗಿದೆ. ಏನು ಡೆವಲಪ್ಮೆಂಟ್ ಆಗಿಲ್ಲ, ಏನು ಅವರ ಬದಲಾವಣೆ ಆಗಿಲ್ಲ ಅಂತೇಳಿ 2,00,000 ನಮ್ಮಲ್ಲಿ ಸಮಾಜ 2.93 ಭವನ ಎಲ್ಲ ಆಗಿದೆ. ಏನು ಇಲಾಖೆ ಏನಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ, ನೀವು ಸಹ 42,000 ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು. ಸರ್ ನೀವು ಸ್ವಲ್ಪ ಇದ್ರ ಬಗ್ಗೆ ಬರೀ ನಾವು MLA ಕೇಳ್ತೀನಿ, ಒಂದೇ ನಿಮಿಷ. 224 ಜನ MLA ಇಲ್ಲಿದ್ದಾರೆ, ಅವ್ರು ಕೇಳ್ತೀನಿ, ಒಂದೇ ಸರ್ ಬೋರ್ ಕೊಡೋದು? ಸರ್ ನನಗೆ 4,500 ಅರ್ಜಿ ಬಂದವು ಸರ್. SCU ಒಂದು ಬೋರ್ ಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42,000 ಕೋಟಿ ಸಭಾಧ್ಯಕ್ಷರೇ ನನಗೆ ಅನ್ಯಾಯ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣ ಕಡಿಮೆ, ಯಾವ ದಾರಿಗಳು ಉದ್ದೇಶಕ್ಕೆ ಸರ್ ಕಡಿಮೆ, ಇದು ಎಲ್ಲ ನಮ್ಮ ಕಡಿಮೆ ಮೇಲೆ? ಸರ್ ಎಲ್ಲ ಕಡಿಮೆ ಆಗಿತ್ತು ಅವ್ರು ಹೇಳಿದ್ರಿ. ನೀವು ಒಬ್ಬೊಬ್ಬರಿಂದ ಏನು ಮಾತಾಡ್ತೀರಿ, ಯಾರಿಗೆ ಅರ್ಥ ಆಗ್ತದೆ? ಪ್ರಭು ಚವ್ಹಾಣ್ ಎಲ್ಲ ಎಣ್ಣೆ ಆನ್ಸರ್ ಮಾಡಲಿ ಅವರು. ಓಕೆ, ನಮ್ದೇನು ಅಭ್ಯಂತರ ಇಲ್ಲ, ತಾವು ಕೂಡ ಹರಿಯಾಗಿದ್ದೀರಾ. ಮೊನ್ನೆ ನಾರಾಯಣ ಸ್ವಾಮಿ ಕ್ವಶನ್ ಮಾತ್ರ 3/4 ಗಂಟೆ ಟೈಮ್ ಕೊಟ್ಟು ಇಲ್ಲ, 1 hour ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ಇದು ಬಹಳ ಇಂಪಾರ್ಟೆಂಟು. ಕಳೆದ 1 ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಕ್ಷಮಿಸ್ಬಿಡ್ಬೋದಾಯ್ತು. ಇದು ಪದೇ ಪದೇ ರಿಪೀಟ್ ಆಗ್ತಾ ಐತೆ. ಯಾವನ ಮರ್ಡರ್ ಮಾಡ್ತಾನಲ್ಲ, ಕಂಟಿನ್ಯೂಸ್ 1, 2, 3 ಹಂಗೆ ಅಬಿಚುಯಲ್ ಆ ಥರ ಆಗೈತೆ. ಅಕಸ್ಮಾತ್ ನಾವು ಅಲ್ಲಿದ್ದು ಇಲ್ಲಿದ್ದಿದ್ರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ, ಓಡಿಸಾಡ್ಬಿಡೋರು. ರೋಡ್ ಒಡಿಮಗ ಅಂತ ಓಡಾಡ್ಬಿಡೋರು. ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು, ನಿಮ್ಮ ಕಪ್ಪು ಚುಕ್ಕೆ ಬಿದ್ದೋಗ್ತೈತೆ ನೋಡಿ. ನಿಮ್ಮೆಲ್ಲರಿಗೂ ಪರಮೇಶ್ವರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಹಣನ ನೀವು ಪದೇ ಪದೇ ಏನೋ ಒಂದ್ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ, ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರಾ. ಪದೇ ದಲಿತರ ಹಣ ಇದು. ನಾನು ಉದಾಹರಣೆಗಳು ಕೊಟ್ಟೆ, ಚಂದ್ರಪ್ಪ ಹೇಳ್ದ, ನಾನು ಉದಾಹರಣೆ ಕೊಟ್ಟೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ನೋಡ್ರಿ, ಇದು ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರ, ಮಾದೇವಪ್ಪನವರೇ, ಇಂದಿರಾ ಗಾಂಧಿ ಅವ್ರು ಬರೆದಿರೋ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದ್ರೆ. ಇಂದಿರಾ ಗಾಂಧಿ ಅವ್ರ ಪತ್ರ ಬರೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ. ದಲಿತರ ಅಮೌಂಟ್ ಏನು ನೀವು ಫಿಕ್ಸ್ ಮಾಡ್ತೀರಾ? ಅದು 25%, 30% ಏನು ಫಿಕ್ಸ್ ಮಾಡಿರ್ತೀರಾ? ಅದನ್ನು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡಬಾರ್ದು. ಕನ್ಸರ್ನ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು. ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ, ಹೆಲ್ತಿಂದ ಹಿಡಿದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು. ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್. ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ, ಅವ್ರು ಬರೆದ್ರೂ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣನ. ಈ ಗ್ಯಾರಂಟಿ ಏನೋ ನೀವು ಮಾಡಿ, 100 ಗ್ಯಾರಂಟಿ ಮಾಡಿ, ನಮ್ಗೇನು ಸಂಬಂಧ ಇಲ್ಲ. ನೀವು ಗ್ಯಾರಂಟಿ ಎಲ್ಲ ವಾರಂಟಿನೂ ಇಲ್ದಂಗೆ ಔಟವ, ಅದು ಬೇಡ, ಅದು ಬೇರೆ ಪ್ರಶ್ನೆ. ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರಾ ನೀವು? ಮಂತ್ರಿಗಳು ಅನ್ಯಾಯ ಅಲ್ವಾ? ಉತ್ತರ ಕೊಡಿ. ಅಲ್ಲ ಚಂದ್ರ ಬೇರೆ ಹೇಳಿಕ್ಕಿದ್ರೆ ಮತ್ತಬಿಡು ಎಲ್ಲ ಏನೇನಿದೆ ಹೇಳ್ಬಿಟ್ಟಿದ್ದೀನಪ್ಪ. ಅಲ್ಲ ಮತ್ತೆ ಈಗ ಹೇಳಿಬಿಡಿ ಚಂದ್ರಪ್ಪ ಅವರು. ಏನು ಚಂದ್ರಪ್ಪ ಏನೇನು ಹೇಳ್ಬೇಕು? ಒಟ್ಟಿಗೆ ಉತ್ತರ ಕೊಡ್ತಾರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಗ್ಯಾರಂಟಿ ಹಣನ, SC ಹಣನ ಡೈವರ್ಟ್ ಮಾಡ್ತಾ ಇದ್ದೀರಿ, ನುಂಗಾಕ್ ಕೊಡ್ತಾ ಇದ್ದೀರಿ ಗ್ಯಾರಂಟಿಗೆ ಅಂತ ಹೇಳ್ತಾರೆ. ಅದು ಈ SCP ಹಣನ ಡೈರೆಕ್ಟ್ ಮಾಡ್ತಿದ್ದದ್ದು ಆ ಕಾಯ್ದೆನಲ್ಲಿದ್ದಂಥ 7D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು.
ಅಂಡರ್ ಸೆಕ್ಷನ್ 7A, B, C, Dನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಕೆಲಸ ಮಾಡೋದು ಅಭಿವೃದ್ಧಿನ ಅದು ಹಣ ಹಾಕೋದು, ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡಿಬಿಡೋದು. ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ ಇವ್ರದೇ ಸರ್ಕಾರ ಇದ್ದಾಗ 8,000 ಕೋಟಿ ರೂಪಾಯಿನ ಡ್ಯೂರಿಂಗ್ ಕೋವಿಡ್ ಟೈಮ್ ಅಂಡ್ ಅದರ್ ಟೈಮ್ 8,000 rupees worth 8,000 crores were shown as deemed expenditure. ನಾವು ಬಂದಮೇಲೆ ಇದನ್ನೆಲ್ಲ ಅಧ್ಯಯನ ಮಾಡಿ ಇದು ಹೇಳಿದ ಮೇಲೆ ವಿ ರಿಮೂವ್ಡ್ 7D ಫ್ರಮ್ ದಿ ಆ್ಯಕ್ಟ್. ವಿ ರಿಮೂವ್ಡ್ 7D ಫ್ರಮ್ ದಿ ಆ್ಯಕ್ಟ್. 8,000 ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇವರಿದ್ದಾಗಿರು. ಕಾಂಗ್ರೆಸ್ ಸರ್ಕಾರ ಇದ್ರಿಗೂ ಸುಮಾರು 4,000ಕ್ಕೂ ಹೆಚ್ಚು ಸಾವಿರ ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬಳಸಿದರು. ಸೊ ಇದು ದುರ್ಬಳಕೆ ಆಗ್ತಾ ಇದೆ ಇವ್ರು ದಲಿತರ ಹೆಸಲಿ ಅಂತೇಳಿ ವಿ ರಿಮೂವ್ ದ 7D. ಈಗ 7C ಇದೆ ಅಂಡರ್ ದಿ ಆ್ಯಕ್ಟ್. ಈ ಗ್ಯಾರಂಟಿ ಯೋಜನೆ ಮಾಡುವಾಗ ಇದು ಒಂದು ಸಮುದಾಯಗಳಿಗೆ ಮಾಡುವಂಥ ಯೋಜನೆಗಳು, ಸಮುದಾಯಕ್ಕೆ. ಆ ಸಮುದಾಯದಲ್ಲಿ ಇರುವಂಥ ಆ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಏನಿದ್ದಾರೆ ಆ ಜನರಿಗೆ SCP TSP ಹಣನ ವೆನ್ ಯು ಆರ್ ಟೇಕನ್ ಔಟ್ ಫ್ರಮ್ ದಿ ಬಜೆಟ್ and the 24% is being earmarked, out of this money must go to the beneficiary of a common schemes where the SC ST's beneficiaries are belonging. ಇದನ್ನು ಡೈವರ್ಟ್ ಮಾಡೋದು, ಮಿಸ್ಯೂಸ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ದಿ ವೆರಿ ಆ್ಯಕ್ಟ್ ಪ್ರೊವೈಡ್ಸ್ ಅಂಡರ್ ದಿ 7C ಆ್ಯಕ್ಟ್. ಎಲ್ಲ ಮಾನ್ಯ ಸದಸ್ಯರು 2013-14ರಲ್ಲಿ ಸದಸ್ಯರಾಗಿದ್ದಾಗ ಬೆಳಗಾಂನಲ್ಲಿ ಕಾಯ್ದೆ ಪಾಸಾದಾಗ ಎಲ್ಲರೂ ಭಾಗಿದಾರರಾಗಿದ್ದರು. ಅಲ್ಲಿ ಸರ್ವಾನುಮತದಿಂದ ಆ ಕಾಯ್ದೆಯನ್ನು ಒಪ್ಪಿದ್ರು. ದೇ ಮಸ್ಟ್ ಸ್ಟಡಿ ದಿ ಆ್ಯಕ್ಟ್ A, B, C ಅಂಡ್ ಡಿ ವಿ ರಿಮೂವ್ಡ್. ಸೊ ಹೀಗಾಗಿ ಈ ಕಾಯ್ದೆಯನ್ನು ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅಂಡರ್ ದಿ ಆ್ಯಕ್ಟ್ ಪ್ರಾವಿಷನ್ ಇಟ್ ಸೆಲ್ಫ್ ದಿಸ್ ಈಸ್ ಬೀಯಿಂಗ್ ಯೂಸ್ಡ್ ಆಸ್ ಪರ್ ದಿ ಆ್ಯಕ್ಟ್. ಮತ್ತು ನಮ್ಮ ಜನರಲ್ ಸ್ಕೀಮ್ಗಳಿಗೆ ಬಳಸಬಹುದಾ ಅಂತ ಕ್ಲಿಯರ್ ಮಾಡಿಬಿಡಿ. ಈಗ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ SCP TSP ಹಣವನ್ನ ಬಳಸಬಹುದಾ? ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನಾನು ಆಕ್ಟ್ ನೋಡಿದ್ದೀನಿ ಸುನಿಲ್, ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನೀವು ಗೃಹಲಕ್ಷ್ಮಿ, ಒಂದ್ ನಿಮಿಷ ಸರ್, ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ 2,000 ಸಿಕ್ಕಿ SC-ನವರಿಗೂ 2,000 ಸಿಕ್ಕರೆ ಏನ್ ಲಾಭ ಏನಿದೆ? ಜನರಲ್ ಸ್ಕೀಮ್ ನೀವು SC ಅವರಿಗೆ 3,000 ಕೊಟ್ಟು ನಾನು ಒಪ್ಕೋತೀನಿ. ಅಂಡರ್ಸ್ಟೂಡ್. ಸಿ, ಜನರಲ್ ಸ್ಕೀಮ್ ಮಾಡುವಾಗ, ಸಮುದಾಯದ ಯೋಜನೆಯನ್ನು ಮಾಡುವಾಗ, ಸ್ಕೀಮ್ ಮಾಡುವಾಗ ಆ ಯೋಜನೆಯಲ್ಲಿ ಬರುವಂಥ SC ST ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಬಿಸಿ. ಯಾಕೆಂದರೆ SCP TSP ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ. ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ, ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಟೈಮ್ ಆ್ಯಂಡ್ ಅಗೇನ್ ದೇ ಆರ್ ರೈಸಿಂಗ್ ದಿ ಇಶ್ಯೂ. ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ, ಇಷ್ಟು ಹಣ ಕೊಡೋದು ಇಲ್ಲ. ಎಲ್ಲ ಸ್ಕೀಮ್ಗಳು SCP, ಈವನ್ ಮೈನಿಂಗ್ ಪವರ್, ಗೌರ್ಮೆಂಟ್ ಆಫ್ ಇಂಡಿಯಾ, ದಿ SCP TSP money is being used in Madhya Pradesh, in Gujarat, UP. ಅವರೆಲ್ಲ SCP TSP ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ. ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ್ ಸೇಸ್ ದಿಸ್. ಸೊ ಈಗಿರುವಾಗ ನಾನು ಇದನ್ನು ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೇನು ಮಾತಾಡ್ತಾ ಇಲ್ಲ. ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲಿಟ್ಮೆಂಟ್ ಆಫ್ ದಿ ದಲೀಸ್. ಈ ಯೋಜನೆ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ಕೊಟ್ಟಿದಿರಲ್ಲ, ಯಾವ SC ಗಳಿಗೆ ಕೊಟ್ಟಿದ್ದೀರಿ ಅಂತ ಪಟ್ಟಿ ಕೊಡಿ. ಓಕೆ,
ಕೊಡಿ, ಪಟ್ಟಿ ಕೊಡಿ. ಯಾಕೆಂದ್ರೆ ಆ ಕುಟುಂಬಕ್ಕೆ ಆ ಸಮುದಾಯಕ್ಕೆ ಕೊಟ್ಟಿದ್ದೀರಿ ಅಂತ ನೀವು ಆನ್ಸರ್ ಮಾಡಿದ್ರೆ ಸರ್, ಭಾರಿ important question ಹಂಗಾಗಲ್ಲ. ನೀವು ಮಾನ್ಯ ಸಚಿವರು ಏನ್ ಹೇಳ್ತಾ ಇದ್ದಾರೆ? ಮಾದೇವ್ ಅವರೇ, ನೀವೇನ್ ಹೇಳಿದ್ರಿ? ಕುಟುಂಬಕ್ಕೆ ಸಮುದಾಯಗಳಿಗೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸದನದಲ್ಲಿ, ಶಕ್ತಿ ಯೋಜನೆಗೆ 1,500 ಕೊಟ್ಟಿದ್ದೀರಿ ಅಂದ್ರೆ ಆ ಪಟ್ಟಿ ಕೊಡಿ ನಮ್ಗೆ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ, ನೀವು ಸುಮ್ಮನೆ ಪ್ರಶ್ನೋತ್ತರಕ್ಕೆ ಉತ್ತರ ಕೊಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆ ಅಲ್ಲ ಒಂದೇ ಜೊತೆಲಿ ನೀವೆಲ್ಲ ಹೇಳಿದ್ರಿ ನಾವು ದಲಿತರಿಗೆ ಈ ಹಣ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು 2,000 ರೂಪಾಯಿ ಕೊಟ್ರೆ ಆ ದಲಿತರ ಕುಟುಂಬಕ್ಕೆ ಹೋಗ್ತೈತೆ ಅನ್ನೋ ಚಂದ್ರಪ್ಪ ಕೂತ್ಕೊಳ್ಳಿ. ಈಗ ದಲಿತರ ನೀವು ಈ ಹಣನ ದುರುಪಯೋಗ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡಿದಿರಿ. ಆಯ್ತು, ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ? ಇಲ್ಲ, ನಾವು ಹಣನ ದಲಿತರಿಗೆ 2,000 ರೂಪಾಯಿ ಏನು ಕೊಟ್ರಿ, ಅಲ್ಲಿ ಒಕ್ಕಲಿಗರಿಗೂ 2,000 ಕೊಟ್ಟಿದ್ದೀರಿ, ದಲಿತರಿಗೂ 2,000 ಕೊಟ್ಟಿದ್ದೀರಿ ಅಂತ ಏನು ಸಬೂಬ್ ಹೇಳ್ತೀರಾ? ನೀವು ಐಬಿಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತೈತಿದ್ದು? ದಲಿತರಣ ಏನ್ ದಲಿತರ ಐಬಿನಲ್ಲಿ ಕುತ್ಕೊಂತಾರೆ ಯಾರನ? ದಾಖಲೆ ಕೊಡ್ಲಾ ನಾನು? ಐಬಿಗಳು ಕೊಟ್ಟಿದ್ದೀರಾ, ಹುಲಿಗಳಿಗೆ ಕೊಟ್ಟಿದ್ದೀರಾ. ಏನ್ ಹುಲಿಗಳಲ್ಲಿ SC ಒಕ್ಕಲಿಗರು ಲಿಂಗಾಯತರು ಹುಲಿಗಳು ಹಿಡ್ಕೊಂಡ್ ಬಂದಿದ್ದೀರಾ ಯಾರನ? ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರೆ? ನಿಮ್ಮ ಆತ್ಮಸಾಕ್ಷಿ ಹೊತ್ಕೊಂಡು ಹೇಳಿ. ಬೇರೆ ಏನಾನ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರ? ನಿಮ್ಮ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ನಾನು ಬೇರೆ ಏನು ಕೇಳಲ್ಲ, ನಿಮ್ಮ ಆತ್ಮಸಾಕ್ಷಿ ಕ್ವಶನ್ ಹಾಕೊಳ್ಳಿ. ನೀವು ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸಿದ್ರೆ ನಿಮ್ಮಿಷ್ಟ ಏನಾನ ಮಾಡ್ಬೋದು. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಹ್ಯಾವ್ ಎ ಸೇ. ಅದು ಕರೆಕ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.